ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಒಂದು ಕೆರೆಯ ರಹಸ್ಯವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಯಾವುದಪ್ಪ ಈ ಕೆರೆ ಅಂದರೆ ಸುಳೆಕೆರೆ ಮತ್ತು ಶಾಂತಿಸಾಗರ ಎಂದು ಕರೆಯಲ್ಪಡುವ ಈ ಕೆರೆಯ ಒಂದು ವಿಶಿಷ್ಟತೆ ಮತ್ತು ಇದರ ಇತಿಹಾಸ, ಇದರ ಕಥೆಯ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಏನಪ್ಪ ಅಂದರೆ ಏಷ್ಯಾದಲ್ಲೇ ಎರಡನೇ ದೊಡ್ಡದಾದಂತಹ ಈ ಕೆರೆ ಕರ್ನಾಟಕದಲ್ಲಿ ಮೊದಲ ಕೆರೆ ಎಂಬ ಹೆಸರಿಗೆ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಏಷ್ಯಾದಲ್ಲಿ ಎರಡನೇ ದೊಡ್ಡದಾಗಿರುವ ಈ ಕೆರೆ ದಾವಣಗೆರೆ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಚನ್ನಗಿರಿ ತಾಲೂಕಿನಲ್ಲಿ ಇರುವಂತಹ ಒಂದು ಸುಳೆಕೆರೆ. ಇದು ದಾವಣಗೆರೆಯಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿದೆ. ಚನ್ನಗಿರಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಕೆರೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಗಮನಿಸಲು ಸಾಲದು. ಈ ಕೆರೆಗೆ ಒಂದು ದುರಂತ ಕಥೆ ಇದೆ ಅಂತಲೇ ಕೂಡ ಹೇಳ್ಬೋದು. ಆ ದುರಂತ ಕಥೆ ಏನು, ಈ ಕೆರೆಯ ಒಂದು ಶ್ರಮ, ಅಲ್ಲಿ ಆ ದಿನದ ಒಂದು ಬಲಿದಾನದ ಕಥೆ ಆಗಿರುವುದರಿಂದ ಈ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಲೇಬೇಕು ಅನಿಸುತ್ತೆ. ಈ ಕಥೆಯ ಒಂದು ರಹಸ್ಯ ಏನಪ್ಪ ಅಂದರೆ, ಒಂದು ಆ ಕೆರೆ ಇದೆಯಲ್ಲ, ಆ ಕೆರೆಯ ಭಾಗದಲ್ಲಿ ಒಂದು ಪ್ರದೇಶವಿತ್ತು. ಆ ಪ್ರದೇಶದ ಹೆಸರು ಸ್ವರ್ಗಾವತಿ ಎಂಬ ಊರು. ಆ ಸ್ವರ್ಗಾವತಿ ಎಂಬ ಊರಿನಲ್ಲಿ ಒಬ್ಬ ಅರಸ ಆಳ್ವಿಕೆಯನ್ನು ಮಾಡ್ತಿದ್ದ. ಅವನ ಹೆಸರು ವಿಕ್ರಮರಾಯ ಅಂತ ಹೆಸರು. ಅವನಿಗೆ ಒಬ್ಬ ಪತ್ನಿ ಇತ್ತು. ಅವಳ ಹೆಸರು ನೂತನಾದೇವಿ. ಅವಳಿಗೆ ಸುಮಾರು ವರ್ಷಗಳ ಕಾಲ ಸಂತಾನವಿಲ್ಲದ ಕಾರಣಕ್ಕೆ ಅವಳು ತುಂಬ ದೈವಿ ಭಕ್ತಳಾಗಿದ್ದಳು. ಅವಳ ದೈವಿ ಭಕ್ತಿಗೆ ಸುಮಾರು ವರ್ಷಗಳ ನಂತರ ಒಂದು ಹೆಣ್ಣು ಮಗು ಸಂತಾನವಾಯಿತು. ಆ ಮಗುವಿಗೆ ಅವರು ಶಾಂತಲಾದೇವಿ ಎಂಬ ಹೆಸರನ್ನು ಕೂಡ ಇಟ್ಟು ಅವಳನ್ನು ಬೆಳೆಸಿದ್ಲು. ಬೆಳೆಯುತ್ತಾ ಅವಳು ಏನಾಯಿತು ಅಂದರೆ, ಅವಳು ಒಂದು ದಿನ ಏನಾಯಿತು, ತಂದೆಯ ಅನುಮತಿ ಇಲ್ಲದೆ ಇನ್ನೊಂದು ಊರಿಗೆ ಹೊರಟು ಹೋಗ್ತಾಳೆ. ಆಗ ತಂದೆ ತುಂಬ ಕೋಪಗೊಂಡು ಅವಳನ್ನು ಬೈಲಿಕ್ಕೆ ಶುರು ಮಾಡ್ತಾಳೆ. ನಂತರ ಅವಳು ಏನು ಮಾಡ್ತಾಳೆ, ಅನ್ಯ ಜಾತಿಯ ಹುಡುಗನನ್ನು, ಸಿದ್ದೇಶ್ವರ ಎಂಬ ಹುಡುಗನನ್ನು ಪ್ರೀತಿಸಿ ಅವಳು ಮದುವೆ ಆಗ್ತಾಳೆ, ಅಪ್ಪನಿಗೆ ಗೊತ್ತಿಲ್ಲದ ಹಾಗೆ. ಆವಾಗ ತುಂಬ ಅವರ ತಂದೆ ಸಿಟ್ಟಿಗೆದ್ದಾಳೆ. ಅವನ ಅರಸನಾಗಿರ್ತಕ್ಕಂಥ ವಿಕ್ರಮರಾಯ ತುಂಬ ಸಿಟ್ಟಿಗೆದ್ದು ಅವಳನ್ನು ವೇಶ್ಯೆ, ನೀನು ಸರಿ ಇಲ್ಲ ಅಂತ ಅವಳನ್ನು ಅವಳ ತಂದೆನೇ ಬೈಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಈ ಮಾತುಗಳನ್ನು, ಈ ಕಳಂಕದ ಮಾತುಗಳನ್ನು ಕೇಳಿದ ಶಾಂತಾದೇವಿಗೆ ತುಂಬ ಬೇಸರವಾಗಿ, ಈ ಕಳಂಕದ ಮಾತಿನಿಂದ ನಾನು ಹೊರಬರಲಿಕ್ಕೆ ಏನಾದರೂ ಒಂದು ಕೆಲಸವನ್ನು, ಈ ಊರಿನ ಜನಕ್ಕೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅಂತ ಅವಳು ಸಿದ್ದೇಶ್ವರ ಮತ್ತು ಶಾಂತಲಾದೇವಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ಒಂದು ನೀರಿನ ಸಮಸ್ಯೆ, ರಾಜ್ಯದಲ್ಲಿ ಬರಗಾಲವಾಗಿರ್ತಕ್ಕಂಥ ಕಾಲದಲ್ಲಿ ಅವಾಗ ಏನು ಮಾಡ್ತಾರೆ, ಒಂದು ಕೆರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ. ಆ ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರದೇಶ ಬೇಕಾಗಿರುತ್ತೆ. ಆ ಪ್ರದೇಶವನ್ನು ಕೇಳಲಿಕ್ಕೆ ಬಂದಾಗ ಆ ಪ್ರದೇಶದಲ್ಲಿ ಹೆಚ್ಚು ವೇಶ್ಯರೇ ವಾಸವಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ವೇಶ್ಯರನ್ನು ಕೇಳಿದಾಗ ಆ ವೇಶ್ಯರು ಒಂದು ಬೇಡಿಕೆಯನ್ನು ಇಡ್ತಾರೆ. ಆ ಬೇಡಿಕೆ ಏನಪ್ಪ ಅಂದರೆ, ಈ ಕೆರೆಯನ್ನು ನಿರ್ಮಾಣ ಮಾಡಿದ ನಂತರ ಈ ಕೆರೆಗೆ ನಮ್ಮ ಹೆಸರುಗಳನ್ನು ಇಡಬೇಕು, ಅಂದರೆ ವೇಶ್ಯರ ಹೆಸರುಗಳನ್ನು ಇಡಬೇಕು ಅಂತ ಹೇಳಿದ ಕಾರಣಕ್ಕೋಸ್ಕರನೇ ಸುಳೆಕೆರೆ ಎಂಬ ಹೆಸರು ನಾಮಕರಣವಾಗಿದೆ ಅಂತ ಹೇಳ್ಬೋದು. ಇಷ್ಟೊಂದು ಇತಿಹಾಸವನ್ನು ಹೊಂದಿರತಕ್ಕಂಥ, ಸುಮಾರು ಬಸವಣ್ಣನವರ ಕಾಲದಲ್ಲಿ 11 ಮತ್ತು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕೆರೆ, ಸುಮಾರು 800 ವರ್ಷಗಳ ಇತಿಹಾಸನೇ ಇರುವಂಥ ಒಂದು ಕೆರೆ. ಇದರ ಪಾತ್ರ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಈ ಕೆರೆಯನ್ನು ಸಿದ್ದೇಶ್ವರ ಮತ್ತು ಶಾಂತಲಾದೇವಿ ಸುಮಾರು 5 ವರ್ಷಗಳ ಕಾಲ ಅತಿಯಾದ ಕಷ್ಟದಿಂದ ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಈ ಕೆರೆಯನ್ನು ನಿರ್ಮಾಣವನ್ನು ಮಾಡ್ತಾರೆ. ಆ ಕೆರೆ ನಿರ್ಮಾಣವಾದ ಮೇಲೆ ಅಷ್ಟೊಂದು ಅತಿಯಾದ ಬೆಟ್ಟ ಗುಡ್ಡಗಳಿಂದ ಮಳೆಗಾಲದಲ್ಲಿ ಹರಿದು ಬಂದಂಥ ನೀರು ಕೆರೆಗೆ ಸಂಗ್ರಹವಾಗುತ್ತದೆ. ನೀರಿನ ಮಟ್ಟವೂ ಕೂಡ ಜಾಸ್ತಿ ಆಗುತ್ತದೆ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲದೆ ಇದನ್ನು ವೀಕ್ಷಣೆ ಮಾಡಲಿಕ್ಕೂ ಕೂಡ ಬೇರೆ ರಾಜ್ಯದ, ಬೇರೆ ಡಿಸ್ಟಿಕ್ಕಿನ ಜನಗಳು ಬಂದು ನೋಡುವಂಥ ಸಂದರ್ಭದಲ್ಲಿ ಒಂದು ಹಳೆ ಮೈಸೂರು ಕಾಲದ ಬ್ರಿಟಿಷ್ ಕಾಲದ ಬ್ರಿಟಿಷಿನ ಒಬ್ಬ ಇಂಜಿನಿಯರ್ ಅವರು, ಶಾಂಟಿ ಎಂಬುವರು ಈ ಕೆರೆಯನ್ನು ನೋಡಲಿಕ್ಕೆ ಅಂತ ಪ್ರವಾಸಕ್ಕೋಸ್ಕರ ಬಂದಾಗ ಈ ಕೆರೆಯನ್ನು ತುಂಬ ಆಡಿ ಹೊಗಳ್ತಾರೆ. ಯಾಕಪ್ಪ ಅಂದರೆ, ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ತುಂಬ ಚಾಣಾಕ್ಷತನದಿಂದ ಈ ಬೆಟ್ಟಗಳ ಮಧ್ಯದಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿರುವುದನ್ನು ನೋಡಿ ಆಡಿ ಹೊಗಳ್ತಾರೆ. ಅಷ್ಟೇ ಅಲ್ಲದೆ ಇದು ಈ ಕೆರೆಗೆ ಉತ್ತರದಲ್ಲಿ ಸಿದ್ಧನಾಲೆ ಮತ್ತು ದಕ್ಷಿಣದಲ್ಲಿ ಬಸವನಾಲೆ ಎಂಬ 2 ನಾಲೆಗಳಿವೆ. ನಾಲೆಗಳು ಅಂದರೆ ಚಾನಲ್ಗಳು. ಈ ಚಾನಲ್ಗಳಿಂದ ಅನೇಕ ಸಾವಿರಾರು ಹೆಕ್ಟೇರ್ ಭೂಮಿಗೆ ಕೃಷಿಗೆ ಉಪಯೋಗವಾಗುತ್ತದೆ ಮತ್ತು ಸುಮಾರು 2 ಡಿಸ್ಟಿಕ್ಕಿಗಳಿಗೆ ಇದು ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಅನುವಾಗಿದೆ ಅಂತ ಹೇಳ್ಬೋದು. ನಂತರ ಈ ಕೆರೆಯ ನಿರ್ಮಾಣ ಆದ ಸ್ವಲ್ಪ ದಿನಗಳಲ್ಲಿ ಶಾಂತಲಾದೇವಿ ಕೂಡ ಕೆರೆಗೆ ಬಿದ್ದು ಸಾವನ್ನಪ್ತಾಳೆ. ಅದನ್ನು ಕೇಳಿದಂತಹ ಸಿದ್ದೇಶ್ವರ, ಶಾಂತಲಾದೇವಿಯ ಗಂಡನಾಗಿರ್ತಕ್ಕಂಥ ಸಿದ್ದೇಶ್ವರರು ಕೂಡ
ಆ ಗುಡ್ಡದ ಮೇಲಿಂದ ಬಿದ್ದು ಅವರು ಕೂಡ ಸಾವನ್ನು ಅಪ್ತಾರೆ. ಇದು ಸಾವನ್ನು ಅಪ್ಪಿದ ನಂತರ ಆ ಗುಡ್ಡದ ಮೇಲೆ ಸಿದ್ದೇಶ್ವರ ದೇವಾಲಯವನ್ನು ಕೂಡ ಅವರ ನೆನಪಿಗೋಸ್ಕರ ಅಲ್ಲಿ ನಿರ್ಮಾಣ ಮಾಡ್ತಾರೆ. ಪ್ರತಿ ವರ್ಷ ಜಾತ್ರೆಯು ನಡೀತಲೇ ಇರುತ್ತೆ. ಆ ಜಾತ್ರೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕೆರೆಗೆ ಶಾಂತಾದೇವಿಯ ನೆನಪಿಗೋಸ್ಕರ ಬಾಗಿಣವನ್ನು ಆ ಕೆರೆಗೆ ಅರ್ಪಣೆಯನ್ನು ಮಾಡುವುದನ್ನು ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ದುರಂತ ಕಥೆಯಿಂದ ಎಷ್ಟೊಂದು ಜನಗಳಿಗೆ, ಎಷ್ಟೊಂದು ಊರುಗಳಿಗೆ ಅನುಕೂಲವಾಗಿದೆ ಎಂಬುದೇ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇಲ್ಲಿನ ನೋಟ ಅದ್ಭುತವಾಗಿದೆ. ಇಷ್ಟೇ ಅಲ್ಲದೆ ಇಲ್ಲಿ ನೋಡೋಕ್ಕೆ ಇದು ಪ್ರವಾಸ ತಾಣನೂ ಕೂಡ ಆಗಿದೆ. ಕೆರೆಗಳಲ್ಲಿ ತುಂಬ ಬೋಟುಗಳನ್ನು ಬಿಟ್ಟಿದ್ದಾರೆ. ಪ್ರವಾಸಿ ತಾಣವನ್ನು ಮಾಡಬೇಕು ಅಂತ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಇದು ಸುಮಾರು 40 ಕಿಲೋಮೀಟರ್ ವಿಸ್ತಾರದ ಒಂದು ಪ್ರದೇಶ ಆಗಿದೆ. 6,500 ಎಕರೆಗಿಂತಲೂ ಹೆಚ್ಚು ವಿಸ್ತಾರವಾಗಿದೆ. 4,500 ಹೆಚ್ಚು ನೀರಾವರಿ ಭೂಮಿಯನ್ನು ಹೊಂದಿದೆ ಅಂತಲೂ ಕೂಡ ಹೇಳ್ಬೋದು. ಸುಮಾರು ಒಂದು 50 ಹಳ್ಳಿಗಳಿಗೆ ನೀರಿನ ಮೂಲವಾಗಿದೆ. ಇದರ ಆಳ ಎಷ್ಟಿದೆ ಅಂದರೆ ಸುಮಾರು 27 ಅಡಿಗಳ ಆಳ ಇದೆ ಅಂತೆ. ಆದರೆ ತುಂಬ ಹೂಳು ತುಂಬಿದೆ, ಒಂದು 8-10 ಅಡಿ ಹೂಳು ತುಂಬಿದೆ ಅಂತ ಹೇಳ್ತಾರೆ. ಇಷ್ಟೊಂದು ಅದ್ಭುತವಾದ ಸೌಂದರ್ಯವನ್ನು ಮತ್ತು ನೋಟವನ್ನು ಹೊಂದಿರುವಂತಹ ಈ ಅದ್ಭುತವಾದ ಕೆರೆ ಒಂದು ಅದ್ಭುತ ಇದೆ ಅಂತ ಹೇಳ್ಬೋದು. ಏನಪ್ಪ ಅದು ಅದ್ಭುತ ಅಂದರೆ ಉಯ್ಯಾಲೆ ಅಂದರೆ ಏನು, ಕಾಲುವೆ ಅಥವಾ ಉಯ್ಯಾಲೆ ಅಂತ ಕರೀತಾರೆ. ಈ ಅದ್ಭುತ ಒಂದು ಉಯ್ಯಾಲೆಯು ಕೂಡ 1958ರಿಂದ 1961 ಅಂದರೆ 3 ವರ್ಷಗಳ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಸುರಂಗವಾಗಿ, ಅಂದರೆ ಆಗಿನ ಕಾಲದಲ್ಲಿ ಇಷ್ಟೊಂದು ಎಲೆಕ್ಟ್ರಾನಿಕ್ಗಳು ಆಗಲಿ ಮಷಿನ್ಗಳು ಆಗಲಿ ಇರಲಿಲ್ಲ. ಕೇವಲ ಕೈಗಳ ಮನುಷ್ಯರ ಸಹಾಯದಿಂದ ಮಾಡಿರುವಂಥ ಒಂದು ಸುರಂಗ ಮಾರ್ಗವಾಗಿರುತ್ತೆ. ಎಷ್ಟೊಂದು ಸಾವುಗಳಾಗಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಸುರಂಗ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂದರೆ ಗುರುರಾಜಪುರದಿಂದ ಹಿರೇಮಳಲಿ ಚಾನಲ್ಗೆ ಅಂದರೆ ಆ ನಾಲೆಗೆ ಜೋಡಣೆ ಮಾಡಿದ್ದಾರೆ. ಇದು ಹರಿದ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಕೆರೆ ಆಗಿರೋದ್ರಿಂದ ಸುಮಾರು ಈ ಗುರುರಾಜಪುರದಿಂದ ಹಿರೇಮಳಲಿಗೆ 4 ಕಿಲೋಮೀಟರ್ ಉದ್ದದಲ್ಲಿ ಗುಡ್ಡದಲ್ಲಿ ಸುರಂಗವಾಗಿ ಮಾಡಿರುವಂಥ ಒಂದು ನಾಲೆ ಆಗಿರುತ್ತೆ. ಇಷ್ಟೊಂದು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು. 70 ವರ್ಷಗಳ ಹಿಂದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬುದ್ಧಿಶಕ್ತಿಯಿಂದ, ಅವರ ನಾಲೆಡ್ಜಿಂದ, ಅವರ ಇಂಜಿನಿಯರಿಂಗ್ ಇಂದ ನಿರ್ಮಾಣವಾಗಿರ್ತಕ್ಕಂಥ ಉಯ್ಯಾಲೆ ಸುಮಾರು 260 ಕೋಟಿ ರೂಪಾಯಿ ಆಗಿನ ಕಾಲದಲ್ಲಿ ಖರ್ಚಾಗಿದ್ವು. ಅಂತಹ ಒಳ್ಳೆಯ ತಂತ್ರಜ್ಞಾನವನ್ನು ಅಳವಡಿಸಿ ಈ ಸುರಂಗ ನಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಷ್ಟೊಂದು ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಆ ಶಾಂತಲಾದೇವಿ ಅಥವಾ ಶಾಂತವ್ವನ ನೆನಪಿಗೋಸ್ಕರ ಕಟ್ಟಿರ್ತಕ್ಕಂಥ ಈ ಸುಳೆಕೆರೆ ಮತ್ತು ಶಾಂತಿ ಸಾಗರ ಎಂಬ ಹೆಸರುಗಳಿಂದ ಪ್ರಸಿದ್ಧಿಯಾಗಿರುವ ಈ ಕೆರೆ ಸುಮಾರು 50ರಿಂದ 60 ಹಳ್ಳಿಗಳಿಗೆ ನೀರಿಗೆ ಮತ್ತು ಕೃಷಿಗೆ ಸಹಾಯವಾಗಿದೆ. ಅಷ್ಟೇ ಅಲ್ಲದೆ 2 ಡಿಸ್ಟಿಕ್ಗಳಾಗಿರ್ತಕ್ಕಂಥ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಈ ನೀರಿನ ಮಹತ್ವ ಏನು ಅದು ಕೂಡ ಇವರಿಗೆ, ಇಲ್ಲಿನ ಕೃಷಿಕರಿಗೂ ಕೂಡ ಅನುಭವ. ಇಷ್ಟೊಂದು ರಹಸ್ಯವನ್ನು ಹೊಂದಿರುವ ನಮ್ಮ ದಕ್ಷಿಣದಲ್ಲಿ, ನಮ್ಮ ಏಷ್ಯಾದಲ್ಲಿ 2ನೇ ದೊಡ್ಡ ಕೆರೆಯಾಗಿರ್ತಕ್ಕಂಥ ಈ ಕೆರೆಯ ಒಂದು ಇತಿಹಾಸ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ಕೂಡ ಇಲ್ಲಿ ನಾವು ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಿಳಿಯಲೇಬೇಕು. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳುತ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತೇವೆ.